ಆಸ್ಪತ್ರೆಯಲ್ಲಿ ಮಲಗಿ 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 ಈಗ ನಿದ್ದೆ ಬರಲ್ಲ. ಸ್ವಲ್ಪ ಹೊತ್ತು ಕೂತಿರ್ತೀವಿ. ನಮ್ಮ ಸಾಹೇಬರು ಎಲ್ಲರೂ ಮುಂದೆ ನನ್ನನ್ನು ಬೈಯೋರು. ಜಯರಾಮ, ಇಷ್ಟು ವರ್ಷ ಆಯ್ತು, ಏನ್ ಸಾಧನೆ ಮಾಡಿದ್ಯಾ, ಏನ್ ಸಂಪಾದನೆ ಮಾಡಿದ್ಯಾ? ನೀನು ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿರೋದು ಬಿಟ್ರೆ ಬೇರೆ ಏನು ಮಾಡಿಲ್ಲ ಅಂತ ಬೈಯೋರು. ಇವತ್ತವ್ರಿಗೆ ಎದೆ ತಟ್ಕೊಂಡು ಹೇಳ್ಬೋದು, ಇಷ್ಟು ಜನ ನಾನು ಸಂಪಾದನೆ ಮಾಡಿದ್ದೀನಿ ಅಂತ. ನನಗೋಸ್ಕರ ನನ್ನ ಅಳಿಯ ಮಗಳು ಬೆಂಗಳೂರಿಂದ ಓಡೋಡು ಬಂದಿದ್ದಾರೆ. ಎಂದೇ ಮೊನ್ನೆ ಪರಿಚಯ ಆದ ಮೇಷ್ಟ್ರು ಮನೆ ಮಗನಿಗಿಂತ ಹೆಚ್ಚಾಗಿ ನನ್ನನ್ನು ಹಾಸ್ಪಿಟ್ಲಲ್ಲಿ ನೋಡ್ಕೊಂಡ್ರು. ಇನ್ನು ಮುತ್ತಲ, ಅಂಬುಜ, ಊಟ ತಿಂಡಿ ಎಲ್ಲನೂ ಬಿಟ್ಟು ನನ್ನ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರು. ಆಮೇಲೆ ಪೊಲೀಸಪ್ಪ, ನೀನ್ ಎಲ್ರ ಬಗ್ಗೆ ಹೇಳ್ದೆ, ಆದ್ರೆ ಅಣ್ಣನ ಬಗ್ಗೆನೇ ಹೇಳಿಲ್ಲ ಅಲ್ವಾ? ಅವನೇ ನಿನ್ನ ಹತ್ರ ಮಗು ತರ ಓಡ್ ಬಂದ್ ಹತ್ತು ಮಾತಾಡಿದ್ದು. ನಿನ್ಗೀಗ ಆಯ್ತು ಅಂತ ಅವ್ನ್ ಎಷ್ಟ್ ಸಂಕಟ ಪಡ್ತಿದ್ದ ಗೊತ್ತಾ? ಅಂಥವ್ನ ಯಾಕೆ ನಮ್ಮ ಅಣ್ಣನ ಸಂಕಟ ಪಡೋ ತರ ಮಾಡ್ಬೇಕು? ಹೋಗ್ಲಿ ಬಿಡಿಯತ್ತೆ, ಆಗಿರೋ ಬಗ್ಗೆ ಯಾಕೆ ಮಾತು? ಅಣ್ಣ ಏನೋ ಗೊತ್ತಿಲ್ಲದೆ ಆ ಸಮಯದಲ್ಲಿ ಮನೇಲಿ ಇರ್ಲಿಲ್ಲ ಅಷ್ಟೆ. ಹಾಗಂತ ಪೊಲೀಸಪ್ಪನ್ ಈ ರೀತಿ ಆಗೋದಕ್ಕೆ ಅಣ್ಣ ಕಾರಣ ಅಲ್ಲ ಅಲ್ವಾ? ಎಲ್ಲ ಹಣೆ ಬರ. ಟೈಮ್ ಸರಿ ಇಲ್ದೇ ಇರಾಗ ಹೀಗಾಗತ್ತೆ ಅಷ್ಟೆ. ಜವಾಬ್ದಾರಿ ತಗೊಂಡ್ಮೇಲೆ ಅದನ್ನ ಸರಿಯಾಗಿ ನಿಭಾಯಿಸೋದನ್ನ ಕಲಿಬೇಕು. ಹಿಂದೆ ಹೋದ್ರೆ ಅಂಥವ್ರನ್ನ ನಾಲಾಯಕ್ ಅಂತಾರೆ. ಅಲ್ಲ ಅಮ್ಮ, ನೀವೆಲ್ಲ ನನ್ನ ಜೊತೆಗಿರೋದು ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಜೀವನ ಅದೇನ್ ಮಾಡಿದೆ ಅಂತ ದೂರನೇ ನಿಂತ್ಕೊಂಡು ಹೇಳ್ರಿ. ನೋಡಿ, ಹತ್ರ ಬರಬೇಡಿ, ಮುಟ್ಟಕ್ ಬರಬೇಡಿ ಹೇಳ್ತಾ ಇದೀನಿ. ಓ, ನೀವ್ ಮಾತ್ರ ನನ್ನ ಅನುಮತಿ ಇಲ್ಲ ನನ್ನ ತಪ್ಕೋಬಹುದು, ನಾನು ಮಾತ್ರ ನಿಮ್ಮನ್ನ ಮುಟ್ಟಂಗೂ ಇಲ್ವಾ? ಕಾರಣ ಹೇಳ್ಬಿಟ್ಟು ತಪ್ಕೊಳ್ಳಿ. ಅವತ್ತು ನೀವು ಆ ಫಾರಿನ್ ಡೆಲಿಗೇಟ್ಸ್ ಹತ್ರ ಹೋಗಿ ಮಾತಾಡಿ ನನ್ಗೆ ಆ ಪ್ರಾಜೆಕ್ಟ್ನ ವಾಪಸ್ ಕೊಡ್ಸಿದ್ದಕ್ಕೆ ಖುಷಿಲಿ, ಜೊತೆಗೆ ಅವ್ರು ಕುಡ್ಸಿದ್ರು ಬೇರೆ, ನಶೆಲ್ ತಪ್ಕೊಂಡಿದ್ದು. ಗೊತ್ತಾಗ್ದೆ ಗಂಡ ಏನೇ ತಪ್ಪು ಮಾಡಿದ್ರು ಹೆಂಡತಿ ಸಹಿಸ್ಕೋಬೇಕಾ? ಅದೇ ಹೆಂಡತಿ ತಪ್ಪು ಮಾಡಿದ್ರೆ ಗಂಡ ಮಾತ್ರ ಸಹಿಸ್ಕೊಳಲ್ಲ ಅಲ್ವಾ? ಏನ್ ತಪ್ಕೊಳ್ಬೇಕಾ? ತಪ್ಕೊಂಡು ಹೋಗಿ ಎತ್ತಾಗಿ. ಪರವಾಗಿಲ್ಲ. ಅದು ನಾನು ಬಂದಾಗಿಂದ ಈ ರೂಮಲ್ಲೇ ಮಲಗ್ತಾ ಇದ್ದಿದ್ದು, ಅದಕ್ಕೆ ಸೀದಾ ಒಳಗೆ ಬಂದ್ಬಿಟ್ಟೆ. ಐ ಆಮ್ ಸಾರಿ. ಹೌದಾ? ಪರವಾಗಿಲ್ಲ, ನೀವು ಇಲ್ಲಿರಿ, ನಾನು ಹಾಲಲ್ಲಿ ಮಲ್ಕೋತೀನಿ. ಅಲ್ಲ, ಹೊರಗೆ ಎಲ್ಲಿ ಮಲ್ಗ್ತೀರಾ? ಈ ಮನೆ ಎಷ್ಟು ದೊಡ್ಡದಾಗಿದೆಯೋ ಮನೆಯಲ್ಲಿರೋ ಮನಸ್ಸುಗಳು ಅಷ್ಟೇ ವಿಶಾಲವಾಗಿದೆ. ನಿಮ್ಮ ಮನಸ್ಸು ತುಂಬಾ ವಿಶಾಲವಾಗಿದೆ, ನೀವು ತುಂಬಾ ಒಳ್ಳೆಯವರು. ಕೆಲವೊಂದ್ಸತಿ ತುಂಬಾ ಒಳ್ಳೆಯವರಾಗೂ ಇರಬಾರ್ದು. ಯಾಕಣ್ಣ? ಒಳ್ಳೆಯವ್ರಿಗೆ ಕೆಲವು ಸತಿ ತುಂಬಾ ಕೆಟ್ಟಾಗತ್ತೆ. ಅಂಥದ್ದೇನಾಯ್ತು?
ಏನಿಲ್ಲ, ಸುಮ್ಮನೆ ಜನರಲ್ ಆಗಿ ಹೇಳ್ರಿ ಅಷ್ಟೇ. ಹಸ್ಬೆಂಡು ಒಂದ್ ನಿಮಿಷ ಇಲ್ಲಿ ಬನ್ನಿ. ಏನು ಹೇಳಿ? ನೀವ್ ಇವ್ರನ್ನ ಎಲ್ಲಾದ್ರೂ ನೋಡಿದ್ದೀರಾ? ಇಲ್ಲ. ನಾನು ನೀವು ನೋಡಿದ್ರೆ ಇಲ್ವಾ? ನನ್ಗೆ ಹೆಂಗ್ರಿ ಗೊತ್ತಿರುತ್ತೆ? ಹೌದಲ್ವಾ? ಅಣ್ಣ, ನೀವ್ ನಮ್ಮಿಬ್ರನ್ನ ಎಲ್ಲಾದ್ರೂ ನೋಡಿದ್ದೀರಾ? ಇಲ್ಲ. ಹೌದಾ? ಈ ಊರಿಗೆ ಬರಕ್ ಮುಂಚೆ ನೀವು ಎಲ್ಲಿದ್ರಿ? ಬೆಂಗಳೂರಲ್ಲಿ ತುಂಬಾ ವರ್ಷಗಳಾಯ್ತು. ಓ, ಆಗ ನಾನು ಈ ಊರಲ್ಲಿದ್ದೆ. ಹಾಗಾದ್ರೆ ನಾನು ನಿಮ್ಮನ್ನ ನೋಡಿರಲ್ಲ ಬಿಡಿ. ನೀವು ಹ್ಞೂ ಅಂದ್ರೆ ನನ್ನ ಚಾಪೆ ದಿಮ್ ತಗೊಂಡೋಗ್ಬೋದಾ? ಕೊಡ್ತೀನಿ. ಅಣ್ಣ, ನೀವ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಅಣ್ಣ ಬೇಜಾರಲ್ಲಿದ್ದಾರೆ. ಇವತ್ತು ಒಂದ್ ದಿವಸ ಅವ್ರ ಪಕ್ಕನೆ ಮಲ್ಕೋತೀರಾ? ಅವ್ರಿಲ್ಲೇ ಹೊರಗಡೆ ಜಗ್ಲಿಲ್ವಾ ಮಲ್ಗೋದು? ಹೌದು, ನಮ್ಮಣ್ಣ ಯಾವಾಗ್ಲೂ ಅಲ್ಲೇ ಮಲ್ಗೋದು. ಅಮ್ಮ ಅವನ್ನ ಬೈದ್ರು ಅಂತ ಅವನೇನ್ ಕೆಟ್ಟವನಲ್ಲ. ಅವ್ರು ಎಷ್ಟು ಒಳ್ಳೆಯವರು ಅಂತ ಹೊಸದಾಗಿ ಸ್ಕೂಲಿಗೆ ಬಂದಾಗೆ ಗೊತ್ತಾಯ್ತು ಬಿಡಿ. ಹೌದಾ? ನೋಡಿದ್ರ ಅಣ್ಣ, ನಮ್ಮಣ್ಣ ಎಷ್ಟು ಒಳ್ಳೆಯವರು ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ನಾನು ಈ ಮನೇಲಿರೋವರೆಗೂ ನರಸಿಂಹ ಅವ್ರ ಜೊತೆನೇ ಇರ್ತೀನಿ, ಅವ್ರ ಪರವಾಗೇ ಮಾತಾಡ್ತೀನಿ. ಥ್ಯಾಂಕ್ಸ್ ಅಣ್ಣ.